ವಾಸಿಸುತ್ತದೆ. ಹಾಯ್, ಎಲ್ಲರಿಗೂ ನಮಸ್ತೆ. ನಮ್ಮ ಕಾಫಿ ಪೇಸ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದು ನಮ್ಮ ತುಳುನಾಡಿನ ಸ್ಪೆಷಲ್ ಗುಜ್ಜೆ ಗಾರ್ಯ ಅಂದರೆ ಹಲಸಿನ ಹಣ್ಣಿನ ದೋಸೆ. ನಮ್ಮ ದೊಡ್ಡಮ್ಮ ಹಲಸಿನ ಹಣ್ಣನ್ನು ಕಟ್ ಮಾಡ್ತಿದ್ದಾರೆ. ಹಲಸಿನ ಹಣ್ಣಿನ ದೋಸೆಗೆ ಹಲಸಿನ ಹಣ್ಣನ್ನು ಫಸ್ಟ್ ಕಟ್ ಮಾಡಿ ರೆಡಿ ಮಾಡ್ಕೋಬೇಕು. ನನಗೆ ಹೆಲ್ಪ್ ಮಾಡ್ತಿರೋದು ನಮ್ಮ ದೊಡ್ಡಮ್ಮ. ನೋಡಿ, ಇವರೇ ನಮ್ಮ ದೊಡ್ಡಮ್ಮ, ಶ್ರಮಜೀವಿ. ಎಷ್ಟು ಕೆಲಸ ಮಾಡ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ. ಕಲೇಲೆ పొయ్య ನೋಡಿ, ಹಲಸಿನ ಹಣ್ಣಿಂದ ಹಲಸಿನ ಹಣ್ಣನ್ನು ಸಪ್ರೇಟ್ ಮಾಡ್ಕೊಂಡಾಯ್ತು. ಇನ್ನು ಇದನ್ನು ಇನ್ನೂ ಕ್ಲೀನ್ ಮಾಡೋಕ್ಕಿದೆ. ಅದನ್ನು ಒಳಗಡೆ ತಗೊಂಡೋಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ನೀವೇನಾದರೂ ನನ್ನ ವೀಡಿಯೋಸ್ನ ಮೊದಲನೇ ಬಾರಿ ನೋಡ್ತಿರೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋನ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ತೋರಿಸುತ್ತೆ. ಇವತ್ತು ನೀವು ದೋಸೆನ ಮಾಡಬೇಕು ಅಂತಂದರೆ ಅಕ್ಕಿನ ನೆನೆ ಹಾಕಬೇಕು. ನಾವಿಲ್ಲಿ ಮನೆಯಲ್ಲಿ 5 ಜನ ಇರೋದ್ರಿಂದ ನೋಡಿ, ಈ ಗಾತ್ರದ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿನ, ಅಂದರೆ ಒಂದು ಹತ್ರ 3/4 kg ಅಕ್ಕಿನ ನೆನೆ ಹಾಕ್ತೀನಿ. ಇದನ್ನು ಒಂದು 5-6 ಗಂಟೆ ನೆನಿಲಿ. ಇವಾಗ ನಾವು ಬಿಡಿಸಿಟ್ಕೊಂಡಂಥ ಹಲಸಿನ ಹಣ್ಣಲ್ಲಿ ಮತ್ತೆ ಕ್ಲೀನ್ ಮಾಡಬೇಕು. ಅದನ್ನು ಹಾಗೆ ರುಬ್ಬೋದಕ್ಕೆ ಹಾಕೋಕ್ಕಾಗೋದಿಲ್ಲ. ಹಾಗಾಗಿ ಅದರ ಬೀಜ ಮತ್ತು ಅದರಲ್ಲಿ ಈ ಥರದ್ದೆಲ್ಲ ಇರುತ್ತಲ್ವ, ಅದನ್ನೆಲ್ಲ ತೆಗೆದು ಎಸಿಬೇಕು. ಇಲ್ಲಾಂದರೆ ಅದು ರುಬ್ಬೋಕ್ಕಾಗಲ್ಲ, ಅದು ನುಣ್ಣಗೆ ರುಬ್ಬೋಕ್ಕಾಗಲ್ಲ, ಅಂದರೆ ಉಳಿದು ಬಿಡುತ್ತೆ. ಹಾಗೆ ಅದರ ಬೀಜನ ಅದರಿಂದ ಸಪ್ರೇಟ್ ಮಾಡಬೇಕು. ನಾನು ನೆನೆಸಿಟ್ಟಿರೋಂತಹ 3 ಲೋಟ, ಅಂದರೆ 3/4 kg ಅಕ್ಕಿಗೆ ಇಷ್ಟು ಹಲಸಿನ ಹಣ್ಣು ಬೇಕಾಗುತ್ತೆ. ಇಲ್ಲಾಂದರೆ ಸ್ವೀಟ್ ಆಗೋದಿಲ್ಲ. ತೆಳ್ಳಗಿರೋದನ್ನೆಲ್ಲ ತೆಗಿಬೇಕು. ನಮ್ಮ ತುಳು ಭಾಷೆಯಲ್ಲಿ ಹಲಸಿನ ಹಣ್ಣು ದೋಸೆಗೆ ಗುಜ್ಜೆದ ಗಾರ್ಯ ಅಂತಲೂ ಹೇಳ್ತಾರೆ. ಹಲಸಿನ ಹಣ್ಣು ಈ ಥರ ದಪ್ಪ ಇದ್ದರೆ ಅಂತೂ ತುಂಬ ಈಸಿ ಆಗುತ್ತೆ ಬಿಡಿಸೋದಕ್ಕೆ, ಆರಾಮಾಗಿ ಬಿಡಿಸ್ಬೋದು. ಮಳೆಗಾಲಕ್ಕೆ ಈ ನೊಣಗಳದೊಂದು ಕಾಟ. ಇವಾಗ 6 hours ಆಗಿದೆ. ಈ ಅಕ್ಕಿನ ಮತ್ತು ಹಲಸಿನ ಹಣ್ಣನ್ನು ರುಬ್ಕೊಳ್ಳೋಣ. ಇದಕ್ಕೆ ನಾವು ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಳ್ಳೋಣ. ಇದಕ್ಕೆ ನಾವು ಮೊದಲಿಗೆ ಈ ಹಲಸಿನ ಹಣ್ಣನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಇಷ್ಟು ಹಲಸಿನ ಹಣ್ಣು ಸಾಕು. ಇದಕ್ಕೆ ಈ ಅಕ್ಕಿನ ಫುಲ್ ಹಾಕ್ಕೊಳ್ಳೋಣ. ಇಷ್ಟು ಅಕ್ಕಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಏನಾದರೂ ಅವಶ್ಯಕತೆ ಬಿದ್ದರೆ
ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು, 1/4 ಲೋಟದಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇದನ್ನೇನು ರುಬ್ಬಕ್ಕೆ ಆಗ್ತಾ ಇಲ್ಲ ಅನ್ನೋವಾಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಬೇಕಿದ್ರೆ ಕಾಯಿ ತುರಿನೂ ಹಾಕ್ಕೋಬೋದು, ಟೇಸ್ಟ್ ಆಗುತ್ತೆ. ಇಲ್ಲ ಅಂದರೆ ರುಬ್ಬಿ ಆದಮೇಲೆ ಆಮೇಲೆ ಬೇಕಿದ್ದರೂ ಕಾಯಿ ತುರಿನ ಹಾಕ್ಕೋಬೋದು. ನೋಡಿ, ಇಷ್ಟು ರುಬ್ಕೊಂಡ್ರೆ ಸಾಕು. ತುಂಬ ನುಣ್ಣಗೆ ಏನು ರುಬ್ಬಬೇಕು ಅಂತ ಇಲ್ಲ, ಇನ್ನು ತುಂಬ ನುಣ್ಣಗೇನು ರುಬ್ಬಬೇಕು ಅಂತ ಇಲ್ಲ, ಇಷ್ಟು ರುಬ್ಕೊಂಡ್ರೆ ಸಾಕು. ಇವಾಗ ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ. ನನಗೆ ಒಂದೇ ಸರಿ ರುಬ್ಬಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಪಾತ್ರೆಗೆ ಹಾಕ್ಕೊಂಡು ನಾನು ಮತ್ತೆ ರುಬ್ಕೋತೀನಿ. ನೋಡಿ, ಹಿಟ್ಟು ರೆಡಿ ಆಯಿತು. ದಪ್ಪ ಇದ್ರೇ ಒಳ್ಳೆಯದು, ಯಾಕೆ ಅಂತ ಅಂದರೆ ಅದನ್ನು ನಾವು ನೀಟಾಗಿ ಬಿಡಿಸ್ಬೋದು ಮತ್ತು ದೋಸೆನೂ ಚೆನ್ನಾಗಿ ಬರುತ್ತೆ. ಯಾವ ರೀತಿ ಇರಬೇಕು ಅಂತಂದರೆ, ಇದು ಎಷ್ಟು ದಪ್ಪ ಇರಬೇಕು ಅಂತ ಅಂದರೆ ನಾವು ಉದ್ದಿನ ದೋಸೆ ಮಾಡ್ತೀವಲ್ವ, ಅಷ್ಟು ದಪ್ಪ ಇದ್ದರೆ ಸಾಕು. ಹಾಗಂತ ತೆಳ್ಳಗಾಯಿತು ಅಂತ ಅಂದರೆ ಏನೂ ತೊಂದರೆ ಇಲ್ಲ, ಬಟ್ ಇಷ್ಟು ದಪ್ಪ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ದೋಸೆ ಮಾಡೋದಕ್ಕೆ. ಹಲಸಿನಹಣ್ಣಿನ ಕಲರ್ ಸ್ವಲ್ಪ ಕಡಿಮೆ ಇತ್ತಲ್ವ, ಹಾಗಾಗಿ ಅಷ್ಟಕ್ಕೊಂದು ಎಲ್ಲೋ ಕಲರ್ ಕಾಣಿಸ್ತಾ ಇಲ್ಲ, ಸ್ವಲ್ಪ ವೈಟೇ ಕಾಣಿಸ್ತಾ ಇದೆ. ಹಲಸಿನಹಣ್ಣು ಏನಾದರೂ ಜಾಸ್ತಿ ಎಲ್ಲೋ ಕಲರ್ ಇತ್ತು ಅಂತಂದರೆ ನಾವು ಮಾಡ್ಕೊಂಡಿರೋ ಹಿಟ್ಟು ಕೂಡ ಚೆನ್ನಾಗಿ ಕಲರ್ ಕಾಣಿಸುತ್ತೆ. ನೋಡಿ, ಇಷ್ಟು ದಪ್ಪ ಬೇಕು ನಮಗೆ ದೋಸೆ ಹೊಯ್ಯೋಕ್ಕೆ. ಇನ್ನು ದೋಸೆಗೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಅರ್ಧ ಕಾಯಿಲಿ ಅರ್ಧ ತುರಿದು ಹಾಕೋತಾ ಇದ್ದೀನಿ. ಒಂದು ಸತಿ ಕಾಯಿ ಹಾಕೊಳ್ಳಲ್ಲ ಅಂತ ಅಂದ್ಕೊಂಡೆ, ಬಟ್ ನಾನು ಈ ಹಿಂದೆ 1-2 ಸಾರಿ ಮಾಡಿದ್ದೆ, ಅವಾಗ ಕಾಯಿನ ಹಾಕಿರಲಿಲ್ಲ. ಹಾಗಾಗಿ ಇವಾಗ ಕಾಯಿನ ಹಾಕ್ಕೊಂಡು ಮಾಡೋಣ ಅಂತ. ನಾನಿವಾಗ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ, ಇದು ಬಿಸಿ ಆಗಿದೆ. ಇದಕ್ಕೆ ಎಣ್ಣೆನ ಹಚ್ಕೊಳ್ಳೋಣ. ನಾನು ಎಣ್ಣೆ ಹಚ್ಕೊಳ್ಳೋಕ್ಕೆ ಈ ರೀತಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿಗೆ ಒಂದು ಸ್ಪೂನನ್ನು ಚುಚ್ಕೊಂಡು ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ನಾವು ದೋಸೆನ ಮಾಡೋವಾಗ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೋಬಾರ್ದು. ಹಲಸಿನಹಣ್ಣಿನ ದೋಸೆ ಮಾಡ್ತಿದ್ದೀವಿ ಅಂದವಾಗ ಹೈ ಫ್ಲೇಮ್ ಇಟ್ಕೊಂಡ್ರೆ ದೋಸೆ ತುಂಬ ಬೇಗ ಕಪ್ಪಾಗ್ಬಿಡುತ್ತೆ. ಕೆಲವೊಂದು ದೋಸೆಗೆ ಹೈ ಫ್ಲೇಮ್ ಇಟ್ಕೊಂಡು ಕಾಯಿಸ್ಬೋದು, ಬಟ್ ಹಲಸಿನಹಣ್ಣಿನ ದೋಸೆಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ದೋಸೆನ ಕಾಯಿಸ್ಬೇಕು. ಇದನ್ನು ಸ್ಲೋವಾಗಿ ಬಿಡಿಸ್ಕೋಬೇಕಿಲ್ಲ ಅಂದರೆ ಸ್ಪೂನಲ್ಲೇ ಎತ್ಕೊಂಡು ಬರುತ್ತೆ. ಇದಿವಾಗ ಬೇಲಿ ಒಂದು ಡಕ್ಕನ್ ಮುಚ್ಚೋಣ. ನೋಡಿ, ಬೇಗ ಬೆಂದ್ಬಿಡತ್ತೆ. ಹೀಗೆ ಬಿಟ್ಟರೆ ಅಡಿ ತುಂಬ ಕಪ್ಪಾಗತ್ತೆ. ಹಾಗಾಗಿ ಇದನ್ನು ಬೇಗ ಮಗ್ಚಿ ಹಾಕಬೇಕು. ಸ್ವಲ್ಪ ಕಾಯಿಲೆ, ಇಲ್ಲ ಅಂದರೆ ಹರಿದೋಗ್ಬಿಡತ್ತೆ. ನೋಡಿ, ಅಷ್ಟಕ್ಕೊಂದು ಕಪ್ಪಾಗಿಲ್ಲ. ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕಾಯಿಸಿದ್ರೆ ಅಷ್ಟಕ್ಕೊಂದು ಕಪ್ಪಾಗಲ್ಲ. ನೋಡಿ, ದೋಸೆ ರೆಡಿಯಾಗೇ ಬಿಡ್ತು. ಇವಾಗ ಒಂದೊಂದೇ ದೋಸೆನ ಮಾಡ್ಕೊತಾ ಹೋಗ್ತೀನಿ. ನೋಡಿ, ಗುಜ್ಜದ ಗಾರ್ಯ ರೆಡಿಯಾಗಿ ಬಿಡ್ತು. ಇನ್ನು ಫೈನಲ್ ಲುಕ್ಕಲ್ಲಿ ನೋಡೋಣ. ಫೈನಲ್ ಆಗಿ ಗುಜ್ಜೆ ಗಾರ್ಯ ಹಲಸಿನ ಹಣ್ಣಿನ ದೋಸೆ ರೆಡಿಯಾಗಿದೆ. ನಾರ್ಮಲಾಗಿ ಈ ಥರ ಎಲ್ಲ ಬ್ಲ್ಯಾಕ್ ಆದರೆ ಇಷ್ಟ ಆಗೋದಿಲ್ಲ ನನಗೆ. ಆ ಥರ ಬ್ಲ್ಯಾಕಾಗಿ ಕಾಣಿಸಿದ್ರೇ ಅದು ಚೆನ್ನಾಗಿ ಬೆಂದಿದೆ ಅಂತ ಫೀಲ್ ಕೊಡುತ್ತೆ. ಇವಾಗ ಅದಕ್ಕೆ ಲೈಟಾಗಿ ಡೆಕೋರೇಟ್ ಮಾಡೋಣ.
ಮಕ್ಕಳಿಗೆ ಈ ದೋಸೆ ಎಲ್ಲ ತುಂಬ ಇಷ್ಟ ಆಗುತ್ತೆ ಆಯಿತಾ. ಯಾಕೆ ಅಂತ ಅಂದರೆ ಸ್ವಲ್ಪ ಸ್ವೀಟ್ ಆಗಿರುತ್ತೆ ಅಲ್ವಾ, ಹಾಗಾಗಿ ಮಕ್ಕಳು ಇಷ್ಟಪಡ್ತಾರೆ. ನಿಮಗೆ ಈ ಗುಜ್ಜೆಗಾರಿಯ ರೆಸಿಪಿ ಹಾಗೆ ಈ ಫೈನಲ್ ಲುಕ್ಕಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಂ ತಿನ್ನೆ. ఎంచండి బాబు దోశ ఎంచండి. సూపర్ ఉందా దోశ సూపర్ ಇದೆ. ಈ ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಅಪ್ಲೋಡ್